ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಪ್ರತಿಯೊಂದು ಎಪಿಸೋಡ್ ಸಹ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳು ಮಾತ್ರ, ಸುಮಾರು 14 ದಿನಗಳು ಬಿಗ್ ಬಾಸ್ ಫಿನಾಲೆಗೆ ಬಾಕಿ ಇರುವಂಥದ್ದು. ಅಂದರೆ 2 ವಾರಾಂತ್ಯ ಅಥವಾ 2 ವಾರಗಳು ಬಾಕಿ ಇದೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಮಿಂಚೋದಕ್ಕೆ ವೇದಿಕೆ ಸಹ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಯಾರ್ಯಾರೆಲ್ಲ ಮನೆಗೆ ಹೋಗಬಹುದು, ಯಾರ್ಯಾರೆಲ್ಲ ಎಲಿಮಿನೇಟ್ ಆಗಬಹುದು ಅನ್ನೋ ಕುತೂಹಲನೂ ವೀಕ್ಷಕರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ತುಂಬಾನೇ ಪ್ರಬಲ ಸ್ಪರ್ಧಿಗಳಾಗಿ ಕಡೆವರೆಗೂ ಉಳ್ಕೊಂಡಿರುವಂಥವ್ರು, ಅವರದ್ದೇ ಆದ ಅಭಿಮಾನಿ ಬಳಗ ಸಹ ಸೃಷ್ಟಿಯಾಗಿದೆ. ಹೀಗಾಗಿ ವೀಕ್ಷಕರಿಗೆ ತಮ್ಮ ನೆಚ್ಚಿನ ಸ್ಪರ್ಧಿ ಎಲ್ಲಾದ್ರೂ ಎಲಿಮಿನೇಟ್ ಆಗ್ಬಿಡ್ತಾರ ಅನ್ನೋ ಭಯ ಸಹ ಇದೆ. ಹೀಗಾಗಿ ಈ ವಾರಾಂತ್ಯದಲ್ಲಿ ಸದ್ಯ ಯಾರು ಎಲಿಮಿನೇಟ್ ಆಗಬಹುದು, ಯಾರು ಎಲಿಮಿನೇಟ್ ಆಗಿದ್ದಾರೆ, ಕನ್ಫರ್ಮ್ ಆಗಿ ಯಾರಾಗಿದ್ದಾರೆ ಅನ್ನೋದನ್ನ ನೋಡೋಣ. ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಈ ವಾರ ಶುರುವಾಗಿದ್ದು ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಅದ್ಭುತವಾಗಿ ಎಲ್ಲರೂ ಆಡಿದ್ದಾರೆ ಅಂತ ಹೇಳ್ಬೋದು. ಈಗ ವಾರಾಂತ್ಯದಲ್ಲಿ ಕಿಚ್ಚನಿಂದಲೂ ಒಂದಷ್ಟು ಕಿವಿ ಮಾತುಗಳು, ಕಡೆಯ ವಾರಗಳಾದ್ರೂ ಸಹ ಸುದೀಪ್ ಅವರು ಒಂದಷ್ಟು ಇನ್ಪುಟ್ಸ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗೆಲ್ಲ ಬೆಂಡ್ ಎತ್ಬೇಕೋ ಅವರೆಲ್ಲರಿಗೂ ಸಖತ್ತಾದ ಒಂದು ಕ್ಲಾಸ್ ಅನ್ನು ತೆಗಿತಿದ್ದಾರೆ ಅಂತ ಹೇಳ್ಬೋದು. ಅದು ಏನಲ್ಲ, ಜೊತೆಗೆ ಯಾರಿಗೆಲ್ಲ ಬೆಂಡೆತ್ತಬೇಕಿತ್ತೋ ಅವರೆಲ್ಲರಿಗೂ ಬೆಂಡೆತ್ತಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ ಏನಪ್ಪಾ ಅಂದ್ರೆ, ಈ ವಾರಾಂತ್ಯದಲ್ಲಿ ಯಾರು ಎಲಿಮಿನೇಟ್ ಆದ್ರು ಅನ್ನೋದು. ಒಂದಷ್ಟು ಜನಕ್ಕೆ ಭಯ ಕಾಡ್ತಾ ಇದೆ. ಡೇಂಜರ್ ಝೋನ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳು ಎಲಿಮಿನೇಟ್ ಆಗಬಹುದಾ, ಅಥವಾ ಏನಾದ್ರು ಶಾಕಿಂಗ್ ಎಲಿಮಿನೇಷನ್, ಬೇರೆ ತರಹದ ನಿರ್ಧಾರವನ್ನ ತೆಗೆದುಕೊಂಡ ಬಿಗ್ ಬಾಸ್ ತಂಡ, ಈ ರೀತಿಯಾದಂತಹ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಆದ್ರೆ ಒಬ್ಬ ಸ್ಪರ್ಧಿ ಈಗ ಸದ್ಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದು ಯಾರು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ರು ಅನ್ನೋದನ್ನ ನೋಡಬೇಕು. ತ್ರಿವಿಕ್ರಮ್, ಧನ್ರಾಜ್ ಪುರುಷ ಸ್ಪರ್ಧಿಗಳ ಪೈಕಿ ನಾಮಿನೇಟ್ ಆಗಿದ್ರು. ಇನ್ನು ಮಹಿಳಾ ಸ್ಪರ್ಧಿಗಳ ಪೈಕಿ ಚೈತ್ರಾ ಕುಂದಾಪುರ, ಮೋಕ್ಷಿತಾ ಹಾಗೆ ಭವ್ಯ ಅವರು ನಾಮಿನೇಟ್ ಆಗಿದ್ರು. ಈ 5 ಜನ ಸ್ಪರ್ಧಿಗಳ ಪೈಕಿ ಈಗ ಒಬ್ರು ಎಲಿಮಿನೇಟ್ ಆಗಿದ್ದಾರೆ. ನಾವು ನೋಡಿದ್ವಿ ಈ ವಾರದಲ್ಲಿ ಯಾವ ರೀತಿಯಾಗಿ ಆಡಿದ್ರು ಅಂತ. ಇನ್ನು ಒಟ್ಟಾರೆ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರು ಯಾವ ರೀತಿಯಾಗಿ ಆಡಿದ್ದಾರೆ ಅನ್ನೋದನ್ನ ನೀವೆಲ್ಲರೂ ಗಮನಿಸಿದ್ದೀರಿ. ಮೊದಲನೇದಾಗಿ ಯಾವೆಲ್ಲ ಅಂಶವನ್ನ ಗಮನದಲ್ಲಿಟ್ಕೊಂಡು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ನಡೆಸ್ತಾರೆ ಅಂದ್ರೆ, ಒಂದು TRP, ಇನ್ನೊಂದು ಜನಬೆಂಬಲ ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಅವರಿಂದ ಬಿಗ್ ಬಾಸ್ ಒಟ್ಟಾರೆ ಒಂದು ಶೋಗೆ ಯಾವ ರೀತಿಯಾದಂತಹ ಕೊಡುಗೆ ಇದೆ, ಇವೆಲ್ಲವೂ ಮುಖ್ಯ ಆಗುತ್ತೆ. ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಕೂಡ ಬಹುತೇಕ ಮುಖ್ಯ. ಸೊ ಈ ಎಲ್ಲ ಅಂಶವನ್ನ ಗಮನದಲ್ಲಿಟ್ಕೊಂಡು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಅದ್ರ ಜೊತೆಗೆ ಜನರು ಸಹ, ಅಂದ್ರೆ ವೀಕ್ಷಕರು ಸಹ ತಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡುವಂತಹ ಅವಕಾಶವನ್ನು ಸಹ ಕಲ್ಪಿಸಿಕೊಟ್ಟಿದ್ದಾರೆ. ಸದ್ಯ ವೋಟಿಂಗ್ ರಿಸಲ್ಟ್ ವಿಚಾರಕ್ಕೆ ಬಂದ್ರು ಅಲ್ಲಿ ತ್ರಿವಿಕ್ರಮ್ ಅವರು ಟಾಪ್ ನಲ್ಲಿ ಕಂಡು ಬರ್ತಾರೆ, ಭವ್ಯ ಅವರು ಟಾಪ್ ನಲ್ಲಿ ಕಂಡು ಬರ್ತಾರೆ. ಜೊತೆಗೆ ಮೋಕ್ಷಿತಾ ಅವರು ಸಹ, ಅವರಿಗೆ ಅವರದ್ದೇ ಆದ ಒಂದು ಅಭಿಮಾನಿ ಬಳಗ ಇದೆ, ಅವರಿಗೂ ಜನಬೆಂಬಲ ವ್ಯಕ್ತವಾಗ್ತಿದೆ. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಕಾಣಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ಅವರು ಹಾಗೆ ಧನ್ರಾಜ್ ಅವರು. ಆದ್ರೆ ಇಲ್ಲಿ ಅಂತಿಮವಾಗಿ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳುವಂತ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರನಡೆದಿದ್ದಾರೆ, ಕಣ್ಣೀರಿಟ್ಟು ಹೊರನಡೆದಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಈ ವಾರಾಂತ್ಯದಲ್ಲಿ ಚೈತ್ರಾ ಕುಂದಾಪುರ ಅವರು ಹೊರ ಹೋಗಿ ಆಗಿದೆ. ಮುಂದಿನ ಎಲಿಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಇನ್ನೂ 2 ಇಲ್ಲ 3 ಜನ ಸ್ಪರ್ಧಿಗಳು ಎಲಿಮಿನೇಷನ್ ಆಗಬೇಕಾಗಿದೆ. ಅಲ್ಲಿ ಮಿಡ್ ವೀಕ್ ನಲ್ಲಿ ಆಗುತ್ತೋ ಅಥವಾ ಇದೇ ವಾರದಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೋ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೇಕಿತ್ತು, ಚೈತ್ರಾ ಅವರನ್ನ ಹೊರತುಪಡಿಸಿ, ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ ನೋಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್.